ನಾಡಿನ ಅತಿ ದೊಡ್ಡ ಪ್ರಾಣಿ ರಕ್ಷಣಾ ಪುನರ್ವಸತಿ ಮತ್ತು ಸಂರಕ್ಷಣಾ ತಾಣ ವಂತಾರಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಆನೆಗಳ ವಿಷಯದಲ್ಲಿ ವಂತಾರ ಕಾನೂನು ಉಲ್ಲಂಘಿಸಿದೆ ಅನ್ನುವ ಆರೋಪವನ್ನ ಸುಪ್ರೀಂ ಕೋರ್ಟ್ ಸಗಟಾಗಿ ತಳ್ಳಿ ಹಾಕಿದೆ. ಈ ನಡುವೆ ಸುಮ್ಮನೆ ಆರೋಪ ಮಾಡಿದವರ ವಿರುದ್ಧ ಹೋರಾಟದ ಎಚ್ಚರಿಕೆ ಕೊಟ್ಟಿದೆ ವಂತಾರ ಆಡಳಿತ ಮಂಡಳಿ. ಗುಜರಾತ್ನ ಜಾಮ್ನಗರದಲ್ಲಿರುವಂತಹ ಜಗತ್ತಿನ ಅತಿದೊಡ್ಡ ಪ್ರಾಣಿ ರಕ್ಷಣಾ ಪುನರ್ವಸತಿ ಮತ್ತು ಸಂರಕ್ಷಣಾ ತಾಣದ ಬಗ್ಗೆ ಎಲ್ಲ ಸಲ್ಲದ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ವಂತಾರಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ನಿಯಮ ಮೀರಿ ದೇಶ ವಿದೇಶಗಳಿಂದ ಪ್ರಾಣಿಗಳನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಸರಿಯಾದ ಸಂರಕ್ಷಣಾ ಕ್ರಮಗಳಿಲ್ಲ ಅನ್ನೋದಕ್ಕೆಲ್ಲ ಸುಳ್ಳು. ಅರ್ಜಿದಾರರು ಆರೋಪಗಳೆಲ್ಲ ನಿರಾಧಾರ ಅಂತ ಸರ್ವೋಚ್ಚ ನ್ಯಾಯಾಲಯ ಚಾಟಿಯನ್ನ ಬೀಸಿದೆ. ಎಸ್ಐಟಿ ಸಲ್ಲಿಸಿದ ವರದಿಯನ್ನ ಎತ್ತಿ ಹಿಡಿದಿದೆ. ಹಾಗಿದ್ರೆ ಎಸ್ಐಟಿ ವರದಿಯಲ್ಲಿ ಏನಿತ್ತು, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅನ್ನೋದನ್ನ ನೋಡೋದಾದ್ರೆ, ಕಾನೂನು ಉಲ್ಲಂಘನೆ ಆಗಿಲ್ಲ. ಎಸ್ಐಟಿ ಹಲವು ಉನ್ನತ ಸಂಸ್ಥೆಗಳ ಸಹಯೋಗದೊಂದಿಗೆ ಎಸ್ಐಟಿ ವಿಸ್ತೃತ ತನಿಖೆ ಆಗಿದೆ. ವನ್ಯಜೀವಿ ರಕ್ಷಣೆ ಕಾಯ್ದೆ 1972 ಉಲ್ಲಂಘನೆ ಆಗಿಲ್ಲ. ಮೃಗಾಲಯ ಮಾನ್ಯತೆ ನಿಯಮಗಳು 2009 ಉಲ್ಲಂಘನೆ ಆಗಿಲ್ಲ. CZA ಮಾರ್ಗಸೂಚಿಗಳು ಉಲ್ಲಂಘನೆ ಆಗಿಲ್ಲ. ಕಸ್ಟಮ್ಸ್ ಕಾಯ್ದೆ 1962 ಉಲ್ಲಂಘನೆ ಆಗಿಲ್ಲ. ವಿದೇಶಿ ವ್ಯಾಪಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ 1992 ಉಲ್ಲಂಘನೆ ಆಗಿಲ್ಲ. ವಿದೇಶಿ ವಿನಿಮಯ ನಿರ್ವಹಣೆ ಕಾಯ್ದೆ 1999 ಉಲ್ಲಂಘನೆ ಆಗಿಲ್ಲ. ಕಪ್ಪು ಹಣ ತಡೆ ಕಾಯ್ದೆ 2002 ಉಲ್ಲಂಘನೆ ಆಗಿಲ್ಲ. ಭಾರತೀಯ ನ್ಯಾಯ ಸಂಹಿತೆ 2023 ಉಲ್ಲಂಘನೆ ಆಗಿಲ್ಲ. ಅಂತಾರಾಷ್ಟ್ರೀಯ ವನ್ಯಜೀವಿ ಮತ್ತು ಸಸ್ಯ ವರ್ಗದ ಅಪಾಯಕಾರಿ ಜಾತಿಗಳ ವ್ಯಾಪಾರದ ಸಮಾವೇಶ ಉಲ್ಲಂಘನೆ ಆಗಿಲ್ಲ. ಎಸ್ಐಟಿ ತನಿಖೆ ಒಪ್ಪಿಕೊಂಡ ಕೋರ್ಟ್. ಸುಪ್ರೀಂ ಕೋರ್ಟ್ಗೆ ಎಸ್ಐಟಿ ವರದಿಯಲ್ಲಿನ ತೀರ್ಪು ಒಪ್ಪಿಕೊಳ್ಳಿಕ್ಕೆ ಸಂಕೋಚವಿಲ್ಲ. ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿದೆ ಎಸ್ಐಟಿ. ವಂತಾರ ವಿರುದ್ಧದ ದೂರುಗಳನ್ನು ರದ್ದುಪಡಿಸಲಾಗಿದೆ. ವಿಶೇಷವಾಗಿ ಶೆಡ್ಯೂಲ್ ಎ ಯಲ್ಲಿನ ದೂರು ಅಮಾನ್ಯ. ಆಮದು ಮತ್ತು ಸ್ವಾಧೀನ ಸಂಪೂರ್ಣ ದಾಖಲಾತಿ. ಆಮದು ಮತ್ತು ಸ್ವಾಧೀನಗಳು ಸಂಪೂರ್ಣವಾಗಿ ದಾಖಲಾತಿಯಾಗಿವೆ. ಪ್ರಾಣಿಗಳ ಆಮದು ಮಾನ್ಯವಾದ ಅನುಮತಿ ನಂತರವೇ ಮಾಡಲಾಗಿದೆ. ಪ್ರಾಣಿಗಳ ಆಮದು ಸಂಪೂರ್ಣವಾಗಿ ದಾಖಲಾತಿಯಾಗಿದೆ. ಮಾನ್ಯವಾದ ಅನುಮತಿಗಳ ದಾಖಲಾತಿ ಇದೆ. ಆ ಅನುಮತಿಗಳ ಮಾನ್ಯತೆಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಅನುಮತಿಗಳಿಗೆ ಒಳಪಡುವ ಕಾನೂನು ಕಾರ್ಯಗಳು ವಿವಾದರಹಿತವಾಗಿವೆ. ಪದೇ ದೂರುಗಳನ್ನು ತಿರಸ್ಕರಿಸಲಾಗಿದೆ. ಪದೇ ದೂರುಗಳನ್ನು ನೀಡಲಾಗಿತ್ತು. ವಂತಾರ ಬಗ್ಗೆ ಪದೇ ತನಿಖೆಗಳು ನಡೆದಿವೆ. ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತ ತೀರ್ಮಾನಿಸಲಾಗಿದೆ. ಗುಣಮಟ್ಟ ಮೀರಿದ ಮಾನದಂಡಗಳು. ವಂತಾರದಲ್ಲಿ ಅದ್ಭುತ ಗುಣಮಟ್ಟಗಳನ್ನು ಅನುಸರಿಸಲಾಗಿದೆ. ಕಲ್ಯಾಣ ಮಾನದಂಡಗಳು ಗುಣಮಟ್ಟವನ್ನ ಮೀರಿವೆ. ವಂತಾರದ ಸೌಲಭ್ಯಗಳು ನಿಗದಿತ ಗುಣಮಟ್ಟವನ್ನ ಮೀರಿವೆ. ಮರಣ ಪ್ರಮಾಣವು ಜಾಗತಿಕ ಮೃಗಾಲಯ ಸರಾಸರಿಗೆ ಸಮಾನವಾಗಿದೆ. ವಂತಾರದ ಸೌಲಭ್ಯಗಳ ಬಗ್ಗೆ ಸಂತೃಪ್ತಿ ಇದೆ ಅಂತ ಹೇಳಿದೆ ಎಸ್ಐಟಿ. ಸ್ವತಂತ್ರ ಜಾಗತಿಕ ಪ್ರಾಮಾಣೀಕರಣ. ಗ್ಲೋಬಲ್ ಹ್ಯೂಮನ್ ಸೊಸೈಟಿಯಿಂದ ಸ್ಥಳ ಪರಿಶೀಲನೆ. ತಮ್ಮ ತಂಡದ ಮೂಲಕ ಆಡಿಟ್ ಮಾಡಲಾಗಿದೆ. ವಂತಾರ ಅಂತಾರಾಷ್ಟ್ರೀಯ ಗುಣಮಟ್ಟವನ್ನ ಪಾಲಿಸಿದೆ. ಗ್ಲೋಬಲ್ ಹ್ಯೂಮನ್ ಸರ್ಟಿಫೈಡ್ ಸೀಲ್ ಆಫ್ ಅಪ್ರೂವಲ್ ನೀಡಲಾಗಿದೆ. ಅನುಸರಣೆ ದೃಢೀಕರಿಸಿರುವ ತಪಾಸಣೆಗಳು. ಕೇಂದ್ರ ಮೃಗಾಲಯ ಪ್ರಾಧಿಕಾರದಿಂದ ಕಾಲಕಾಲಕ್ಕೆ ತಪಾಸಣೆ. ಗುಜರಾತ್ನ ಮುಖ್ಯ ವನ್ಯಜೀವಿ ವಾರ್ಡನ್ನಿಂದ ಕಾಲಕಾಲಕ್ಕೆ ತಪಾಸಣೆ. ಸಿಟೀಸ್ನಿಂದ ಮೌಲ್ಯಮಾಪನ ಮಾಡಲಾಗಿದೆ. ಮಾನದಂಡಗಳಲ್ಲಿ ಕೊರತೆ ಇದೆ ಎಂಬ ಆರೋಪ ಆಧಾರರಹಿತ. ಆರ್ಥಿಕ ದುರ್ನೀತಿಯ ಆರೋಪ ತಿರಸ್ಕೃತ. ಕಾರ್ಬನ್ ಕ್ರೆಡಿಟ್ಗಳ ದುರುಪಯೋಗ ಆಧಾರರಹಿತ. ನೀರಿನ ಸಂಪನ್ಮೂಲಗಳ ದುರುಪಯೋಗ ಆಧಾರರಹಿತ. ಆರ್ಥಿಕ ದುರ್ನೀತಿಯ ಆರೋಪಗಳು ಆಧಾರರಹಿತ. ಜಾರಿ ನಿರ್ದೇಶನಾಲಯದ ಅಭಿಪ್ರಾಯ ಸಂಗ್ರಹಿಸಿರುವ ಎಸ್ಐಟಿ. ಕಪ್ಪು ಹಣ ತಡೆ ಕಾಯ್ದೆ 2002ರ ನಿಬಂಧನೆ ಉಲ್ಲಂಘನೆ ಆಗಿಲ್ಲ. ಕಾನೂನುಬದ್ಧ ಸಂಸ್ಥೆಗಳ ವಿರುದ್ಧದ ಆರೋಪಗಳಿಗೆ ಖಂಡನೆ. ಕೋರ್ಟ್ನಿಂದ ನೇಮಕಗೊಂಡ ಎಸ್ಐಟಿ ವಿರುದ್ಧದ ಆರೋಪಗಳಿಗೆ ಖಂಡನೆ. ನ್ಯಾಯಾಲಯಗಳ ಮೇಲಿನ ಆಕ್ಷೇಪಣೆಗಳಿಗೆ ಖಂಡನೆ. ಪುನರಾವರ್ತಿತ ಅರ್ಜಿಗಳ ನಿಷೇಧ. ಇದೇ ಆರೋಪಗಳ ಮೇಲೆ ಮತ್ತೆ ದೂರು ಸ್ವೀಕರಿಸಲ್ಲ. ಯಾವುದೇ ಕೋರ್ಟ್ನಲ್ಲಿ ದೂರು ಸ್ವೀಕರಿಸುವಂತಿಲ್ಲ. ಯಾವುದೇ ಕಾನೂನುಬದ್ಧ ಸಂಸ್ಥೆ ದೂರು ಸ್ವೀಕರಿಸಬೇಕಿಲ್ಲ. ಎಸ್ಐಟಿಯ ಶಿಫಾರಸು ಜಾರಿ. ವಂತಾರ ಮತ್ತು ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ. ಎಸ್ಐಟಿಯಿಂದ ಸೂಚಿಸಲಾದ ಕ್ರಮಗಳನ್ನು ಪರಿಗಣಿಸಬೇಕು. ಕ್ರಮಗಳನ್ನು ಜಾರಿಗೊಳಿಸಲಿಕ್ಕೆ ನಿರ್ದೇಶಿಸಲಾಗಿದೆ.
ತಪ್ಪು ಮಾಹಿತಿ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ವಂತಾರ ತಪ್ಪು ಮಾಹಿತಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಸ್ವತಂತ್ರ. ಆಕ್ಷೇಪಾರ್ಹ ಪ್ರಕಟಣೆಯನ್ನ ಅಳಿಸಲಿಕ್ಕೆ ಸೂಚಿಸಬಹುದು. ತಪ್ಪು ಮಾಹಿತಿಗೆ ಜವಾಬ್ದಾರರಾದವರ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ಅಪಮಾನಕ್ಕಾಗಿ ಕಾನೂನು ಕ್ರಮಕ್ಕೆ ಮುಂದಾಗಬಹುದು. ಖಾಸಗಿ ದೂರುಗಳಿಗೆ ಕಾನೂನಿನ ಪ್ರಕಾರ ಪರಿಹಾರ ಕಂಡುಕೊಳ್ಳಬಹುದು. ಹೀಗೆ ಎಸ್ಐಟಿ ವರದಿಯ ಅಂಶಗಳನ್ನೇ ಆಧರಿಸಿ ಸುಪ್ರೀಂ ಕೋರ್ಟ್ ವಂತಾರಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಬೆನ್ನಲ್ಲೇ ಆರೋಪ ಮಾಡಿದವರಿಗೆ ವಂತಾರ ಎಚ್ಚರಿಕೆಯನ್ನ ಕೊಟ್ಟಿದ್ದು, ಕಾನೂನು ಹೋರಾಟದ ಮುನ್ಸೂಚನೆಯನ್ನ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.